ಬಿಸಿಲ ಬೇಗೆಯಲ್ಲಿ ಬೆಂದಿದ್ದಂತಹ ಹುಬ್ಬಳ್ಳಿಗೆ ವರುಣ ತಂಪೆರೆದಿದ್ದಾನೆ. ಸುಮಾರು 2 ಗಂಟೆಗಳಿಂದ ಬಿಡದೇ ಸುರಿತಾ ಇದೆ ಮಳೆ ಹುಬ್ಬಳ್ಳಿನಲ್ಲಿ. ಗಾಳಿಯೊಂದಿಗೆ ರಭಸವಾಗಿ ವರುಣ ಆರ್ಭಟವಾಗ್ತಾ ಇದೆ. ಗುಡುಗು ಸಹಿತ ನಿರಂತರವಾಗಿ ಆರ್ಭಟಿಸ್ತಾ ಇರುವಂತಹ ಮಳೆಗೆ ಜನ ತತ್ತರಿಸಿದ್ದಾರೆ. ಧಾರಾಕಾರ ಮಳೆಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಜೊತೆಗೆ ಅಪಾರ್ಟ್ಮೆಂಟ್ ಒಳಗೆಲ್ಲ ನೀರು ನುಗ್ಗಿ ಜನ ಪರದಾಡುವಂತಹ ಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣವಾಗಿದೆ. ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಹುಬ್ಬಳ್ಳಿನಲ್ಲಿ ರಾಜ್ಯದ ಹಲವು ಭಾಗದಲ್ಲಿ ಮಳೆಯಾಗಿದೆ. ಅದರಲ್ಲಿ ಅತಿ ಹೆಚ್ಚು ಮಳೆಯಾಗಿರುವುದು, ಜನ ತೊಂದರೆ ಅನುಭವಿಸಿರುವುದು, ಧಾರಾಕಾರ ಮಳೆಗೆ ಸಾಕ್ಷಿಯಾಗಿರುವುದು ಹುಬ್ಬಳ್ಳಿಯ ಹಲವು ಭಾಗದಲ್ಲಿ, ನಗರದ ಹಲವು ಭಾಗದಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ಭಾಗಗಳು ಕೂಡ, ಅಪಾರ್ಟ್ಮೆಂಟ್ ತಳಭಾಗ ಏನಿದೆ, ಅಲ್ಲಿರುವಂತಹ ಪಾರ್ಕಿಂಗ್ ಸ್ಲಾಟ್ ಏನಿದೆ, ಅಲ್ಲೂ ಕೂಡ ನೀರು ನಿಂತ್ಕೊಂಡು ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಸುಮಾರು 2 ಗಂಟೆಯಿಂದ ನಿರಂತರವಾಗಿ ಹುಬ್ಬಳ್ಳಿನಲ್ಲಿ ಮಳೆಯಾಗ್ತಾ ಇರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ರಿ ನಮ್ಮ ಮನೆ ನ್ಯೂಸ್ ಫಸ್ಟ್ ಓಪನ್ ಆಗುತ್ತದೆ. ಹೆಂಗಂದ್ರೆ ಹೊಂಟತ್ತಲ್ವ, ಸ್ವಲ್ಪ ಇದ್ದಂದ್ರೆ ಮಾಡ್ಕೊಂಡು ನಾನು ಶೂಟಿಂಗ್ ನೋಡ್ರಿ ನಮ್ಮ ಮನೆ. ಹುಬ್ಬಳ್ಳಿಯಲ್ಲಿ ವರುಣಾರ್ಭಟ ಯಾವ ರೀತಿಯಾಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿ ನಗರದ ಹಲವು ಭಾಗಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಗಾಳಿ ಸಹಿತ ಸುರಿದಂತಹ ಭಾರೀ ಮಳೆಯಿಂದ ವಾಹನ ಸವಾರರು ಪರದಾಡಿದ್ದಾರೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲಿ ಇರುವಂತಹ ಜನ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಿದ್ದಾರೆ. ಅದರಲ್ಲೂ ಅಪಾರ್ಟ್ಮೆಂಟ್ಗಳ ನೆಲಮಹಡಿ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಭಾರೀ ಪ್ರಮಾಣದಲ್ಲಿ ನೆಲಮಹಡಿಯಲ್ಲಿ ನೀರು ನಿಂತಿರುವಂತಹ ಕಾರಣಕ್ಕಾಗಿ ವಾಹನಗಳು ಜಲಾವೃತವಾಗಿಬಿಟ್ಟಿದ್ದಾವೆ. ಜನ ಅಪಾರ್ಟ್ಮೆಂಟ್ನಿಂದ ಹೊರಬರದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹುಬ್ಬಳ್ಳಿಯಲ್ಲಿ ಕಳೆದ 2 ಗಂಟೆಗಳ ಅವಧಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿರುವಂಥದ್ದು. ರಸ್ತೆಗಳು ಕೂಡ ಜಲಾವೃತವಾಗಿದೆ. ವಾಹನ ಸವಾರರು ರಸ್ತೆಯಲ್ಲಿ ನಿಂತಹ ನೀರಿನಿಂದಾಗಿ ವಾಹನ ಚಲಾಯಿಸುವುದೇ, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಕೆಲವು ಭಾಗದಲ್ಲಿ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ಪರಿಣಾಮ ವಾಹನಗಳು ಕೆಟ್ಟು ಹೋಗ್ತಾ ಇವೆ. ಜೊತೆಗೆ ತುಂಬಿದಂತಹ ನೀರಿನಲ್ಲಿ ಭಾಗಶಃ ವಾಹನಗಳು ಮುಳುಗ್ತಾ ಇದ್ದು ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯೂಸ್ ಫಸ್ಟ್
ಓಪನ್ ಗೊತ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರಾಜೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ರಾಜೇಶ್, ಬಹಳಷ್ಟು ಪ್ರಮಾಣದಲ್ಲಿ ಮಳೆಯಾಗಿರುವುದು ಜನರ ಪರದಾಟ ಮಿತಿ ಮೀರಿದ ಹಾಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಏನ್ ಸಿಚುವೇಶನ್? ಈಗಲೂ ಹಾಗೆ ಮಳೆ ಬರ್ತಾ ಇದೆಯಾ? ಮಳೆ ಬಂದು ಹೋದಂತಹ ನಂತರದಲ್ಲಿ ಸದ್ಯದ ಸಿಚುವೇಶನ್ ಯಾವ ರೀತಿಯಾಗಿದೆ ರಾಜೇಶ್? ಎಸ್ ವಿದ್ಯಾ, ಏನಂತಂದರೆ ಕಳೆದ 2 ಗಂಟೆಯಿಂದ ಏನು ಭಾರಿ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಮಳೆ ಆಗ್ತಾ ಇರತಕ್ಕಂಥದ್ದು. ಸದ್ಯ ನಾವು ಈಗ ವಿದ್ಯಾನಗರದ ಒಂದು ಬಡಾವಣೆಯಲ್ಲಿದ್ದೀವಿ. ಈ ವಿದ್ಯಾನಗರದಲ್ಲಿ ಏನದು ಕಳೆದ 2 ಗಂಟೆಯಿಂದ ಸುರಿಯುತ್ತಿರುವಂಥ ಮಳೆ ಪರಿಣಾಮ ಸಾಕಷ್ಟು ಒಂದು ರೀತಿಯಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಏನಂತಂದರೆ ಒಂದು ಏನು ದಿಶಾ ಅಂತ ಅಪಾರ್ಟ್ಮೆಂಟಲ್ಲಿ ಏನು ಬೇಸ್ಮೆಂಟಲ್ಲಿ ಕೆಳಗಡೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತುಕೊಟ್ಟಕ್ಕಂಥದ್ದು. ಇಲ್ಲಿರುವಂಥ ಕೆಳಗಡೆ ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಸಾಕಷ್ಟು ಇಲ್ಲಿ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಏನು ವಾಹನಗಳನ್ನು ನಿಲ್ಲಿಸಿರ್ತಾರೆ, ಅವುಗಳು ಕೂಡ ಮುಳುಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಒಂದು ಮನೆಯಲ್ಲಿ ತೋರಿಸ್ತೇವೆ ಸರ್, ಎಷ್ಟು ಪ್ರಮಾಣದಲ್ಲಿ ಕೆಳಗಡೆ ಮನೆ ಒಳಗಡೆ ನೀರು ನುಗ್ಗಿರ್ತಕ್ಕಂಥದ್ದು ಸಾಕಷ್ಟು ಅಪಾರ ಪ್ರಮಾಣದ ಹಾನಿಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಒಳಗಡೆ ಏನಂತಂದರೆ ಮನೆ ಒಳಗಡೆ ನೀರು ನುಗ್ಗಿರೋ ಪರಿಣಾಮ ಸದ್ಯ ಯಾವ ರೀತಿ ಇದೆ ಅಂತ ನೋಡ್ಬೋದು. ದೃಶ್ಯದಲ್ಲಿ ಸದ್ಯವನ್ನು ಎಲ್ಲವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಏನು ಇಲ್ಲಿನ ವಸ್ತುಗಳು ಕೂಡ ಏನು ಹಾಳಾಗಿದ್ದಾವೆ ಅಂತಲೇ ಹೇಳ್ಬೋದು. ಅಲ್ಲದೆ ಈಗ ನಮ್ಮ ಜೊತೆ ಇಲ್ಲಿ ಮಹಿಳೆಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಈಗ ಕಳೆದ 2 ಗಂಟೆಯಿಂದ ಮಳೆ ಆಗ್ತಾಯಿದೆ. ಯಾವ ಮನೆಯೊಳಗೆ ನೀರು ನುಗ್ಗಿದ್ದು ಎಷ್ಟು ಅವಾಂತರ ಆಗಿದೆ ನಿಮಗಂತ? ಎಲ್ಲ ನೀರು ಎಲ್ಲ ಅರಿಬಿಗಿರಿಬಿ ಎಲ್ಲ ತೊಳ್ದವ್ರು. ಏನು ಮಾಡ್ಕೊಂಡು ತಿನ್ನಾಕಂತಂದ್ರೆ ಏನಿಲ್ಲ, ಎಲ್ಲ ಹಾಳಾಗೈತೆ. ಒಳಗೆ ಫ್ರಿಜ್ ಗಿಜ್ ಎಲ್ಲ ಹಾಳಾಗೈತಿ. ನಾವು ದುಡ್ಕೊಂಡು ತಿನ್ನಕ್ಕೆ ಬಂದಿವ್ರಿ. ಎಲ್ಲ ನೀರು 2 ಗಂಟೆಯಿಂದ ಮಳೆ ಆಗಾಕತ್ತೈತ್ರಿ. ಅಲ್ಲಲ್ಲ, ಈಗ ನಿಮ್ಗೆ ಈ ಥರ ಮಳೆ ಆಗ್ತಾ ಇರೋದ್ರಿಂದ ಯಾವ ಅಧಿಕಾರಿಗಳು ಕಾರ್ಪೊರೇಷನ್ದವ್ರು ಯಾರು ಬಂದು ನಿಮ್ಮ ಇಲ್ಲ ರೀ, ಯಾರೂ ಬಂದಿಲ್ಲ ರೀ. ಯಾರೂ ಬಂದು ಏನೂ ಕೇಳಿಲ್ಲ ರೀ. ನಮ್ಗೆ ನಿಮ್ದು ಏನು ಲುಕ್ಷನ್ ಆಗೈತಿ ಏನಂತಂದು ಏನೂ ಕೇಳಿಲ್ಲ ರೀ, ಯಾರೂ ಬಂದ್ರಿ. ಯಾಕೆ ಇಲ್ಲಿನ ಜನಪ್ರತಿನಿಧಿಗಳು ಯಾಕೆ ನಿಮ್ಮ ಮನವಿನ ಕೇಳ್ತಾ ಇಲ್ಲ? ಇಷ್ಟು ಚರಂಡಿಗಳ ನೀರು ಮನೆ ಒಳಗೆ ನುಗ್ಗಿದ್ರು ಕೂಡ ಬಂದು ನಿಮ್ಮ ಸಮಸ್ಯೆನ ಆಲಿಸ್ತಾ ಇಲ್ಲ ಅಂತ? ಇಲ್ಲ ರೀ, ಯಾರೂ ಬಂದು ಕೇಳಿಲ್ಲ ರೀ. ನಮ್ಗೆ ಯಾರೂ ಬಂದು ಕೇಳಿಲ್ಲ ರೀ. ನಾವು ಇಲ್ಲೇ ಹೊರಗೆ ನಿಂತೇವ್ರಿ, ನೀರೆಲ್ಲ ಒಳಗೆ ಹೋಗೈತ್ರಿ. 2 ಗಂಟೆಯಿಂದ ಮಳೆ ಬರ್ತಾ ಇದೆ, ಇನ್ನೂ ಕೂಡ ಅವ್ರಿಗೆ ಅಂದ್ರೆ ಇಲ್ಲಿನ ಜನರ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ ಅಂತ? ಇಲ್ಲ ರೀ, ಗೊತ್ತಾಗಿಲ್ಲ ರೀ. ಅವ್ರಿಗೆ ಬಂದಿನೇ ಇಲ್ರಿ, ಯಾರು ಕೇಳಕ್ಕೆ ಗೊತ್ತಾಗಿಲ್ರಿ. 2 ಗಂಟೆಯಿಂದ ಮಳೆ ಆಗಾಕತ್ತೈತ್ರಿ. ಮಳೆ ಆಗಾಕತ್ರ ಬಂದು ನೋಡ್ಬೇಕಂತ ನೋಡಾಕತ್ತಿಲ್ರಿ, ಬಂದು ನೋಡಾಕತ್ತಿಲ್ರಿ ಅವರು. ಏನು ಮಾಡ್ಬೇಕು? ಎಲ್ಲ ಹಾಳಾಗೈತೆ ನೋಡ್ರಿ. ಮನೆ ಎಲ್ಲ ನೀರು ತುಂಬ್ಕೊಂಡೈತ್ರಿ. ಏನು ಮಾಡ್ಬೇಕು? ನಾವು 10 ರೂಪಾಯಿ ದುಡಿಯೋರು ನಮ್ಗೆ ಹಿಂಗೆ 1000 ಗಟ್ಲೆ ತೊಗೊಂಡು ಬಂದು ಈಗ ನೋಡಿ ಫ್ರಿಜ್ ಗಿಜ್ ಎಲ್ಲ ಹಾಳಾಗೈತೆ. ದುಡ್ಕೊಂಡು ತಿನ್ನಕ್ಕೆ ಬಂದೇವ್ರಿ ನಾವು. ಹಿಂಗೆಲ್ಲ ಹಾಳಾಗೈತಿ. ಬಂದು ಅವ್ರು ನಮ್ದು ನೋಡ್ಬೇಕಿಲ್ರಿ, ಏನೂ ನೋಡಿಲ್ಲ ನಮ್ದು. ಬಂದು ಒಳಗೆ ಬಂದು ಒಟ್ಟು ಜನಪ್ರತಿನಿಧಿಗಳು ಬಂದು ನಿಮ್ಮ ಸಮಸ್ಯೆ ಆಲಿಸ್ಬೇಕಾ? ಅಂದ್ರೆ ಇನ್ನು ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತಂದ್ರೆ ಯಾಕೆ ಅಂತ ಅವ್ರು ಇಷ್ಟು ನಿಷ್ಕಾಳಜಿ ಯಾಕೆ ತೋರಿಸ್ತಾ ಇರೋದಂತ ಗೊತ್ತಿಲ್ಲ ರೀ ಸರ್. ನಮ್ಗೆ ಏನಂತನ ಗೊತ್ತಿಲ್ಲ ರೀ. ಬಂದು ನೋಡಿಲ್ಲ, ಏನಿಲ್ಲ ರೀ. ನಮ್ಗೆ ಬಂದು ಯಾರೂ ಬಂದು ಕೇಳಿಲ್ಲ ಇಲ್ಲಿ ತನ. ಆದ್ರೂ ನೀರು ದಬಾಶ್ ಹರಿಯಾಕತೈತಿ. ಈಗ ನೀರು ಇಳಿದಿಂದ ಕದ ತೆಗ್ದೇನು ನೋಡ್ರಿ, ನೀರು ಯಾ ನಮ್ಮ ಮನೆ ಒಳಗೆ ಹೋಗೈತೆ ಅಂತೇಳಿ. ಸಾಕಷ್ಟು ಪ್ರಮಾಣದಲ್ಲಿ ಮನೆ ಒಳಗಡೆ ನೀರು ನುಗ್ಗಿ ಫ್ರಿಜ್ಜು ಆಮೇಲೆ ಇನ್ನಿತರ ವಸ್ತುಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗ್ತಿರತಕ್ಕಂಥದ್ದು. ಈಗ ಸದ್ಯ ಇಲ್ಲೇ ಏನೇನು ಅಪಾರ್ಟ್ಮೆಂಟಲ್ಲಿರುವಂಥ ನಿವಾಸಿಗಳು ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಕಳೆದ 2 ಗಂಟೆಯಿಂದ ಮಳೆ ಸುರಿತಾ ಇದೆ, ಅಪಾರ್ಟ್ಮೆಂಟ್ಗಳೆಲ್ಲ ಬೇಸ್ಮೆಂಟಿಗೆ ನೀರು ನುಗ್ಗಿದೆ, ಯಾವ ಜನಪ್ರತಿನಿಧಿಗಳು ಕೂಡ ಬರ್ತಾ ಇಲ್ಲ. ಇದು ಪದೇ ಪದೇ ಆಗ್ತಾ ಇದೆ ಹೇಗೆ ಅಂತ? 10 ವರ್ಷದಿಂದ ಪದೇ ಆಗ್ತಾ ಇದೆ. ನಾವು ಜನಪ್ರತಿನಿಧಿಗಳು ಕೂಡಿ ಕಾರ್ಪೊರೇಷನ್ಗೂ ಹೇಳಿದ್ದೀವಿ, ಕಾರ್ಪೊರೇಟರ್ಗೂ ಹೇಳಿದ್ದೀವಿ, ಕಾರ್ಪೊರೇಷನ್ಗೆ ಲೆಟ್ರು ಕೊಟ್ಟಿದ್ದೀವಿ. ಯಾರೂ ಏನು ಕೇರ್ ಮಾಡ್ತಾ ಇಲ್ಲ. ಬಿಲ್ಡ್ರಿಗೆ ಮುಂಚೆ ಹೇಳಿದ್ವಿ, ಬಿಲ್ಡ್ರೂ ಏನು ಮಾಡಿಲ್ಲ. ನಾವೇ ಮಾಡ್ಕೊಂಡಿದ್ದೀವಿ ಎಲ್ಲ ದುಡ್ಡು ಕೊಟ್ಟದನ್ನು. ನಮ್ಮ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗ್ತಾಯಿದೆ. ಇಲ್ಲಿ ಮೇಲಿನೂ ಎಲ್ಲ ಅಪಾರ್ಟ್ಮೆಂಟ್ನವರು ಡ್ರೈನೇಜಿಗೆ ಕುಡ್ಸ್ಯಾರ. ಡ್ರೈನೇಜ್ಲಿಂದ ನಾವು ನಮ್ಮದು ಡ್ರೈನೇಜ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾವು ಪೈಪ್ಲೈನ್ ಬೇರೆ ಮಾಡಿಸಿದ್ದೀವಿ. ಆದರೂ ಇದು ಎಲ್ಲ ಬೇರೆ ಕಡೆಯಿಂದ ಬಂದು ನಮಗೆಲ್ಲ ಪ್ರಾಬ್ಲಮ್ ಮಾಡ್ತಾ ಇದೆ. ನಾವೀಗ ಇಷ್ಟು ಪ್ರಮಾಣದಲ್ಲಿ ಅಂತಂದರೆ ಈಗ ಡ್ರೈನೇಜ್ ಅಷ್ಟು ಪ್ರಮಾಣ ನೀರು ಇಷ್ಟು ನುಗ್ಗಿರೋದ್ರಿಂದ ಎಷ್ಟು ಅವಾಂತರ ಆಗ್ತಾ ಇದೆ, ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ? ಸಮಸ್ಯೆ ಅಂದರೆ ನೋಡಿ, ಇಲ್ಲಿಗೆ ವಾಚ್ಮನ್ರು ಇದ್ದಾರೆ. ವಾಚ್ಮನ್ ಮನೆ ಪೂರ್ತಿ ನೀರು ಹೋಗಿದೆ. ಆಮೇಲೆ ಎಲ್ಲ ನಮ್ಮ ಮೀಟ್ರ್ ಹೋಗ್ತವೆ. ಇದು ಎಲ್ಲ ಬಂದಾಗ್ತೈತಿ. ಕಾರ್ ಒಳಗೆಲ್ಲ ನೀರು ಹೋಗಿದೆ. ಕಾರ್ ಒಂದು ತೆಗಿಯಕ್ಕೆ ಬರ್ತಾ ಇಲ್ಲ ನಮಗೆ. ಅದನಿಗೆ ಉಳ್ಕಿಯೆಲ್ಲ ಕಾರ್ ತೆಗೆದ್ವಿ ನಾವು. ಈಗ ರಾತ್ರಿ ಆಗಿದೆ ಇಂಥದ್ದು ಇದು ರಾತ್ರಿ ಕೂಡ ನಾವು ರಾತ್ರಿ 2 ಗಂಟೆಗೆ ಎದ್ದು ನಾವೆಲ್ಲ ಇದು ಮಾಡಿದ್ದೀವಿ.
ರಾತ್ರಿ ಕೂಡ ರಾತ್ರಿ ಆದರೆ ಏನು ಮಾಡ್ತೀರಿ ಸಮಸ್ಯೆ ಅದನ್ನ ಹೇಳಿ. ಅಲ್ಲ ಕಳೆದ ಈಗ ಎಷ್ಟು ವರ್ಷದಿಂದ ನೀವು ಇದನ್ನ ಸಮಸ್ಯೆ ಅನುಭವಿಸ್ತಾ ಇದ್ದಾರ ಅಂತ? 10 ವರ್ಷ ಆಯ್ತು ಸರ್ ಅವ್ರಿಗೆ, 10 ವರ್ಷ ಆಯ್ತು ಸರ್. ಈಗ ಮಿನಿಮಮ್ 10 ವರ್ಷ ಆಯ್ತು. ಈಗ ಇದು 11ನೇ ವರ್ಷದ. ಯಾಕೆ ಇಲ್ಲಿನ ಕಾರ್ಪೊರೇಟರ್ ಬಂದು ನಿಮ್ಮ ಸಮಸ್ಯೆ ಆಲಿಸಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂತ? ಎಲ್ಲ ಕೇಳ್ಕೊಂಡು ಹೋಗ್ತಾರೆ, ಯಾರು ಏನು ಕೆಲಸ ಮಾಡಂಗಿಲ್ಲ ಇಲ್ಲ, ಎಲ್ಲ ಕೇಳ್ಕೊಂಡು ಹೋಗ್ತಾರೆ. ಹಿಂಗಾಗಿದೆ ತಮ್ಮದೇ ಸಮಸ್ಯೆಗಳು ನೋಡ್ಕೊತೀವಿ, ಮಾಡ್ತೀವಿ, ನಾವು ಕಾರ್ಪೊರೇಷನ್ಗೆ ತಿಳಿಸ್ತೀವಿ ಅಂತ ಹೇಳ್ತಾರೆ. ಏನೂ ಮಾಡಂಗಿಲ್ಲ, ಯಾರೂ ಏನೂ ಮಾಡಂಗಿಲ್ಲ. ಇದಿಷ್ಟು ಏನಂತಂದರೆ ವಿದ್ಯಾ ನೋಡ್ತಾ ಇರ್ಬೋದು ಇಲ್ಲಿನ ಜನರ ಪರಿಸ್ಥಿತಿ ಹೀಗಾಗಿದೆ. ಸಾಕಷ್ಟು ನಾವು ಮನವಿಯನ್ನು ಮಾಡಿಕೊಂಡ್ರು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಬಂದು ಏನು ಇಲ್ಲಿನ ಸಮಸ್ಯೆನ ಸರಿಪಡಿಸುವಂಥ ಕೆಲಸ ಯಾವತ್ತೂ ಮಾಡ್ತಾ ಇಲ್ಲ. 10 ವರ್ಷ ಕಳೆದರೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಒಂದು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.